ಸುಮಾರು ಒಂದು 15 ವರ್ಷದಿಂದ ತುಂಬ ಕಷ್ಟಪಡ್ತಾಯಿದ್ವಿ ರೋಡ್ಗೋಸ್ಕರ. ಅಂದರೆ ಇಲ್ಲಿ ಮುದುಕರಾಗಲಿ ಓಡಾಡೋದು ತುಂಬ ಕಷ್ಟ, 2 ವೀಲರ್ ಓಡಾಡೋದು ಕೂಡ ತುಂಬ ಕಷ್ಟ ಆಗಿತ್ತು. ಪ್ರದೀಪ್ ಗೆದ್ದಿದ ತಕ್ಷಣ ಅಮ್ಮರು ಬಂದರು, ನಾವು ಕೇಳ್ಕೊಂಡ್ವಿ ಸರ್ ಈ ಥರ ರೋಡ್ ಬೇಕು, ರೋಡ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಯಾವ ಥರ ಮಾಡಿಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಗ್ರೇಡಲ್ಲಿ ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ. ಇತ್ತ ಕೂಡ ಚರಂಡಿ ಮಾಡಿಕೊಟ್ಟಿದ್ದಾರೆ. ಮೇಯ್ನು ಕೆಲವರು ರೋಡ್ ಮಾಡ್ತಾರೆ, ಚರಂಡಿ ಮಾಡಲ್ಲ, ಮತ್ತೆ ಹಾಳಾಗಿ ಹೋಗ್ಬಿಡುತ್ತೆ. ಇದು ಏನಿಲ್ಲ ಅಂದರೆ ಸುಮಾರು ಅವ್ರ ಮೈಂಡ್ಸೆಟ್ ಹೆಂಗಿದೆ ಅಂದರೆ ಒಂದು ಕೆಲಸ ಮಾಡಿದ್ರೆ ಅದು ಸುಮಾರು ಶಾಶ್ವತ ಆಗಿರ್ಬೇಕು, ಆ ಥರ ಮಾಡಿಕೊಟ್ಟಿದ್ದಾರೆ. ಇನ್ನು ದೇವ್ರ ಥರ ಬಂದು ಅವ್ರು ನಮಗೆ ಒಳ್ಳೆ ಈಶ್ವರನೇ ಬಂದು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಕೇಳ್ಕೊತೀವಿ. ಸೊ ಇದಕ್ಕೆ ಮುಂಚೆ ಇದ್ದವರು ಸುಮ್ಮನೆ ಮಾತು ಹೇಳ್ಬಿಟ್ಟು ಹೊಲ್ಟಾಗ್ತಾ ಇದ್ರು. ಸ್ವಂತದವ್ರ ಥರ ಮನೆಗಳಲ್ಲಿ ಕೂತ್ಕೊಂಡು ಕಷ್ಟ ಏನಂದ್ರೆ ಹೇಳ್ತಾ ಇದ್ರು. ಮೊದಲು ಅಂದರೆ ML ಅಂದರೆ ಏನೋ ಒಂಥರ ದೊಡ್ಡ ಜಂಬ ಥರ ತೋರಿಸ್ಕೊತಾರೆ. ಇದು ಆ ಥರ ಏನಿಲ್ಲ. ಇತ್ತು ಸ್ವಂತ ಬಂಧುಗಳ ಥರ ಬಂದು ಮನೆಯಲ್ಲಿ ಕುತ್ಕೊಂಡು ನೀರು ಕುಡ್ಕೊಂಡು ಕೇಳ್ಕೊಳ್ತಾರೆ ಕಷ್ಟಗಳೇನು ಅಂತ. ಅದು ನಮ್ಗೆ ತುಂಬ ಇಷ್ಟ ಆಯಿತು. ನೀವೇ ನೋಡಿ, ಪ್ರತ್ಯಕ್ಷ ಸಾಕ್ಷಿ. ನಾವು ಗೆದ್ದು ಎಷ್ಟು ದಿವಸ ಆಯಿತು, ಹೇಳಿದ ತಕ್ಷಣ ನಮಗೆ ಒಳ್ಳೆ ರಸ್ತೆ ಮಾಡಿಕೊಟ್ಟಾರೆ.